ಜಮೀನು ವ್ಯಾಪಾರ ವಿಚಾರವಾಗಿ ವ್ಯಕ್ತಿಯೊಬ್ಬರು ಪೆಟ್ರೋಲ್ ಬಾಂಬ್ ಎಸೆದು ಒಂದೆಡೆ ಇದ್ದ ಕುಟುಂಬದ ಸದಸ್ಯರ ಮೇಲೆ ಸಾಮೂಹಿಕ ಹತ್ಯೆಗೆ ಯತ್ನಿಸಿದ ಘಟನೆ ಕಲಬುರಗಿ ತಾಲೂಕಿನ ಕಿಣ್ಣಿ ಗ್ರಾಮದಲ್ಲಿ ನಡೆದಿದೆ. ಶಿವಲಿಂಗಪ್ಪ ಕರಿಕಲ್ ಹೇಗೆ ಹತ್ಯೆಗೆ ಯತ್ನಿಸಿದ್ದು ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಗ್ರಾಮದ ಗುಂಡೇರಾವ್ ಕರಿಕಲ್ ಮನೆಯ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಿ ಹತ್ಯೆಗೆ ಯತ್ನಿಸಿದ ಶಿವಲಿಂಗಪ್ಪ ಬಟ್ಟೆಯ ಉಂಡೆಗಳನ್ನು ಪೆಟ್ರೋಲ್ನಲ್ಲಿ ತೊಯಿಸಿದ್ದು ಮನೆಯ ಮೇಲೆ ಎಸೆದಿದ್ದಾನೆ. ಆ ಬಳಿಕ ಕೀಟನಾಶಕದ ಸ್ಪ್ರೇ ಟಿನ್ ನಲ್ಲಿ ತುಂಬಿದ ಪೆಟ್ರೋಲ್ ಸ್ಪ್ರೇ ಮಾಡಿ ಬೆಂಕಿ ಇಟ್ಟಿದ್ದಾನೆ. ಈ ವೇಳೆಯಲ್ಲಿ ಮನೆಯಲ್ಲಿ 6-7 ಜನ ಇದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ. ಇಂದು ಬೆಳಗ್ಗೆ 9ಕ್ಕೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚುತ್ತಿದ್ದಂತೆ ಕರಿಕಲ್ ಕುಟುಂಬದ ಸದಸ್ಯರು ಬಾಗಿಲು ಬಂದ್ ಮಾಡಿಕೊಂಡಿರುವುದರಿಂದ ಸಂಭವಿಸಬಹುದಾದ ಸಾವು ನೋವು ತಪ್ಪಿದಂತಾಗಿದೆ. ಬೆಂಕಿ ಕೆನ್ನಾಲಿಗೆಯಿಂದ ಭಾಗಶಃ ಮನೆ ಸುಟ್ಟು ಕರಕಲಾಗಿದೆ. ಕೃತ್ಯ ಎಸಗಿರುವ ಶಿವಲಿಂಗಪ್ಪ ತನ್ನ 4 ಎಕರೆ ಜಮೀನು ಗುಂಡೇರಾವ್ಗೆ ಮಾರಾಟ ಮಾಡಿದ್ದ. ಈ ನಿಟ್ಟಿನಲ್ಲಿ 4 ವರ್ಷಗಳ ಹಿಂದೆ ಜಮೀನು ಖರೀದಿ ಮಾತಾಗಿ ಶಿವಲಿಂಗಪ್ಪ 13 ಲಕ್ಷ ಅಡ್ವಾನ್ಸ್ ಪಡೆದಿದ್ದ. ಬಳಿಕ ಜಮೀನು ರಿಜಿಸ್ಟರ್ ಮಾಡಿಕೊಡುವ ವಿಚಾರದಲ್ಲಿ ತಗಾದೆ ತೆಗೆದಿದ್ದ ಎನ್ನಲಾಗಿದೆ. ಈ ಬೆಳವಣಿಗೆ ಬೆನ್ನಲೆಯಲ್ಲಿ ಜಮೀನು ರಿಜಿಸ್ಟರ್ ಮಾಡಿಕೊಡಲು ಶಿವಲಿಂಗಪ್ಪ ವಿರೋಧ ಮಾಡುತ್ತಿದ್ದ ಕಾರಣ ಶಿವಲಿಂಗಪ್ಪ ಮತ್ತು ಕರಿಕಲ್ ಕುಟುಂಬದ ಮಧ್ಯೆ ವೈಮನಸ್ಸು ಏರ್ಪಟ್ಟಿತು ಎಂದು ಹೇಳಲಾಗಿದೆ. ಇನ್ನು ಕರಿಕಲ್ ಮನೆಗೆ ಬೆಂಕಿ ತಗುಲುತ್ತಿದ್ದನ್ನ ಕಂಡು ಗ್ರಾಮಸ್ಥರು ಮನೆಯ ಬಾಗಿಲು ಮುರಿದು ಕುಟುಂಬಸ್ಥರ ರಕ್ಷಣೆ ಮಾಡಿದ್ದಾರೆ. ಭಾರಿ ಪ್ರಮಾಣದ ಬೆಂಕಿ ಮತ್ತು ಹೊಗೆ ಕಾರಣಕ್ಕಾಗಿ ಗುಂಡೇರಾವ್ ಕುಟುಂಬಸ್ಥರು ಅಸ್ವಸ್ಥರಾದ ಹಿನ್ನೆಲೆಯಲ್ಲಿ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಗೆ ಎಲ್ಲರನ್ನೂ ದಾಖಲಿಸಲಾಗಿದೆ. ಈ ಕುರಿತು ಫರ್ತಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ವಲ್ಪ ಮುಂದೆ ಬಾ. ಪೆಟ್ರೋಲ್ ತಗೊಂಡ್ರೆ ಅವ್ರು ಕೂಡಿಸ್ರಿ ಇನ್ನೊಂದು ತೊಗೊಂಬರ್ರಿ. ಹಾಂ ಏನ ಯಾರು ಇದ್ದೀರಿ ಗಣಸ್ ಮಕ್ಕಳು ಬರ್ರಿ ಯಾರು ಬರು ನಿಮ್ ಬರ್ರಿ ನೀವು ಬರ್ರಿ ಎದ್ರ ಸರಿ ಮಂಗೆ ಅದೇ ಸರಿ ಇಲ್ಲೇ ನಿಂತು ತೋರ್ಸೋರು ಇಲ್ಲಿ ತನಕ ಆಗಿರುತ್ತೆ. ಲಾಸ್ಟ್ ಶಿವಲಿಂಗಪ್ಪ ಹನುಮಂತರ ಕರಿಕಲ್ ಸ್ವಲ್ಪ ಜೋರಾಗಿ ಮಾತಾಡಿ. ಅವ್ರು ನಮ್ಮ ಕಾಕೋರ್ ಮಗ ರೀ. ಅವ್ರು ಬಂದು ಬೆಂಕಿ ಅವು ಕರ್ಪೂರ ತಂದು ಪೆಟ್ರೋಲ್ ಒಂದು 20 ಲೀಟ್ರ್ ಪೆಟ್ರೋಲ್ ಹೊರಗಿಟ್ಟು ಒಂದು ಡಬ್ಬಿದಾಗ 10 ಲೀಟ್ರ್ ಡಬ್ಬಿದಾಗ ಹೋದ್ರೆ ಸ್ಪ್ರೇ ಮಾಡ್ಯಾನ. ಸ್ಪ್ರೇ ಮಾಡಿ ನಾವು ಊಟಕ್ಕೆ ಕೂತೀವ್ರಿ ಎಲ್ಲರೂ ಮನ್ಯಾಗ. ಸೋಸಿಯವ್ರು ಉರಿ ಹತ್ತದ ಮಾಮ ಉರಿ ಹತ್ತದ ಎಲ್ಲ ಕಡೆ ಬಾ ಅಂದರು. ಎದ್ದು ಬರ್ತಾನೆ ನೋಡ್ತಾನೆ ಇವನೇ ಐತ್ರಿ. ನೋಡ್ತಾನೆ ಅವ್ರಿಗೆ ನಾವು ಹೆಣ್ಮಕ್ಳಿಗೆ ಹೇಳಿದ್ರೆ ತಟ್ಟಿ ಮುಚ್ಕೋರಿ ನೀವು ಮೊದಲು ನಾದಿ ತಟ್ಟಿ ಮುಚ್ಕೋತೀನಿ ಅಂದ್ರೆ ತಟ್ಟಿ ಮುಚ್ಕೊಂಡು ನಾವು ಇಲ್ಲಿ ನಮ್ಮ ಮನೆ ಶಿವೇಗಿ ಅಂತ ನಮ್ಮ ಅಣ್ಣವ್ರ ಮಗರಿಗೆ ಫೋನ್ ಮಾಡಬೇಕಂದ್ರೆ ಫೋನ್ ಸುಟ್ಟು ಹೋಗ್ಯವು. ನಮ್ಮ ಬಟ್ಟಿ ಪಿಟ್ಟಿ ಹೊರಗಿನೆಲ್ಲ ಸುಟ್ಟು ಹೋಗ್ಯಾವ್ರಿ. ಸೀರೆ ಪೀರಿ ಎಲ್ಲ ಸುಟ್ಟೋಗ್ಯಾವ್ರಿ. ದುಡ್ಡು ಕಾಗದ ಪತ್ರ ಇವೆಲ್ಲ ಸುಟ್ಟೋಗ್ಯಾವ್ರಿ. ಅವನಿಗೆ 5 ವರ್ಷದಿಂದ ಹೊಲ ಕೊಟ್ಟಿದ್ರಿ ಅವನು ನನಗೆ ಕೊಟ್ಟು ನಾನು ರೊಕ್ಕ ಕೇಳ್ಕೊತ ಬಂದಿರ ಅಣ್ಣ. ಅದು ಕರೋನಾ ಬತ್ರಿ 2019 ಕರೋನಾ ಇದು ಅಣ್ಣ ಕರೋನಾ ಆಗನ ಇಷ್ಟ ಮಾಡಿಕೊಡ್ತೀನಿ ಅಂತ ಅಂದ್ರಿ. ಈ ಕರೋನಾ ಆದ ಬಳಿಕ ಕೇಳಕತ್ತಾರ ನೀನು ಯಾವ್ದಾರು ರೊಕ್ಕ ನೀನು ಯಾಕೆ ಕೊಡ್ಲಿ ನಾ ಯಾಕೆ ಕೊಡ್ಲಿ ಏನು ಹೊಲನೂ ಕೊಡಲ್ಲ ರೊಕ್ಕನೂ ಕೊಡಲ್ಲ ಏನು ಕಿತ್ತುಗೋ. ಎಷ್ಟು ಎಕರೆ ತೊಗೊಂಡಿದ್ದೀರಿ? 4 ಎಕರೆ ಕೊಟ್ಟನ್ರಿ. ಅದು 4-8 ಮಂದಿ ಕರ್ಕೊಂಡು ಬಂದನ್ರಿ. ಕರ್ಕೊಂಡು ಬಂದು ಬೇಡಪ್ಪ ನೀನು ಸಂಚಾರ ಬೇಡ ನಮ್ಗದು ಬಿಟ್ಟಿದ್ದೇವ್ರಿ. ಹಿಡ್ದು ಅಂತ ಅವ್ರ ಅಣ್ಣನ ಸೈ ಕಿರಿಕಿರಿನೇ ಐತ್ರಿ. ನಾವು ಹೇಳಕ್ಕೆ ಮತ್ತೆ ಅವ್ರು ಕಿರಿಕಿರಿ ತೊಗೊಳಕ್ಕೆ ನಾ ಬಿಟ್ಟಿದ್ರಿ.
ಮುಂದೆ ಏನು ಮಾಡ್ರಿ ಅವ್ರಿಗೆ ಒಂದು 8-10 ಮಂದಿ ಕರ್ಕೊಂಡ್ಬಂದು 13 ಮಂದಿಗೆ ಕರ್ಕೊಂಡ್ಬಂದ್ರಿ ಒಂದು 2-3 ಸಲ ಮನೆಗೆ ಹೆಣ ತಗೋ ನನಗೆ ಅಲ್ಲಿ ಫೈನಾನ್ಸ್ನಾಗ ರೊಕ್ಕ ಕಟ್ಟೋದು ಒಂದು 40 ಲಕ್ಷ ಸಾಲ ಅದ 30 ಲಕ್ಷ ಸಾಲ ಅದ ಮತ್ತು ಹಾಂಗಿದೆ ನೀರು ಇಲ್ಲಪ್ಪ ನೀ ಏಟು ಕೊಡ್ತೀನಿ ನೋಡು ಈಗ 6 ಲಕ್ಷ ರೂಪಾಯಿ ನಡೆದವ ಅಂದ 6 ಕೊಡಿ ಅಣ್ಣ ತೊಗೊಂಡ್ರೆ ತೊಗೊಲಿಕ್ಕಪ್ಪ ಮತ್ತು ತಮ್ಮನೇ ಅಣ್ಣ ಅಂತ 6 ಲಕ್ಷಕ್ಕೆ ಕೊಟ್ರಿ 4 ಎಕರೆ ಕೊಟ್ರಿ 13 ಲಕ್ಷ ತೊಗೊಂಡ್ರಿ ಹೆಂಗೆ ರೊಕ್ಕ ಹೆಂಗೆ ಕೊಟ್ಟಿರಿ ನೀವು ರೊಕ್ಕ ಅವನಿಗೆ ಕ್ಯಾಶ್ ಕೊಟ್ಟೀನಿ ರೀ ಹ್ಞೂ ರೀ ಕ್ಯಾಶ್ ಕೊಟ್ಟೀನಿ ರೀ ಒಂದು ಜಗು ಅಂತ ಹೇಳಿ ನಮ್ಮ ಅಣ್ಣನ ಮಗನೇ ಐತ್ರಿ ಅವ್ನು ಥ್ರೋ ಕೊಟ್ಟೇವ್ರಿ ಕೊಟ್ಟು ಕಾಗದ ಬರ್ಸ್ಕೊಂಡೇವ್ರಿ ಕಾಗದ ಬರ್ಸ್ಕೊಂಡು 3 ಸ್ಟ್ಯಾಂಪ್ ಇದ್ದು ರೀ 3 ಸ್ಟ್ಯಾಂಪ್ ಇದ್ರಿ 3 ಸ್ಟ್ಯಾಂಪಿನ ಮ್ಯಾಗ ಎಲ್ಲರದು ಒಂದು 10-12 ಮಂದಿ ಸಹಿ ಮಾಡ್ಕೊಂಡು ಕೊಟ್ಟೀನಿ ರೀ ರೊಕ್ಕ ಕೇಳಿ ಸಲಕ್ಕೆ ರೊಕ್ಕ ಕೊಡು ಅಂದ್ರೆ ಹೊಸ ಮಂದಿ ಕೊಲ್ಲದ್ರ ಏನು ಮಾಡ್ತಾರ ಅಂತ ಒಳಗೆ ನಾವು ಊಟಕ್ಕೆ ಕೂತಿದ್ದೆವು ಪೆಟ್ರೋಲ್ ಹಾಕ್ಯಾನ್ರಿ ಮನೆಗೆ ಇಲ್ಲ ನಾವು ಓಡ್ ಹೋದ್ರಿ ನಾನು ಸಿಡ್ಸಲಿಕ್ಕೆ ಹೊಂಟಿದ್ರಿ ಅವ ನೀನು ನೋಡಿ ನಾ ಓಡ್ ಹೋಗ್ಯಾನ್ರಿ ಈಗ ನಿಮ್ಮ ಮನೆಗೆ ಎಷ್ಟು ಮಂದಿ ಇದ್ರಿ ನಮ್ಮ ಮನ್ಯಾಗ ನಾನು 2 ಮೊಮ್ಮಕ್ಕಳ್ರಿ ಒಬ್ಬ ಮಗ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814.